ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ತೆ. ನಮಸ್ಕಾರ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಮ್ಮನೆ ಕಾರ್ಯಕ್ರಮ ಅಂದ್ಮೇಲೆ ಬರ್ದೇ ಇರೋದಕ್ಕಾಗತ್ತಾ? ಮನೆ ಸಂಭ್ರಮದಲ್ಲಿ ಭಾಗವಹಿಸೋದಕ್ಕೆ ನಮಗೆ ಅವಕಾಶ ಸಿಕ್ತಲ್ಲ, ಅದೇ ನಮ್ಮ ಭಾಗ್ಯ. ಅಯ್ಯೋ ದೊಡ್ಡ ಮಾತು. ದಯವಿಟ್ಟು ಕೂತ್ಕೊಳ್ಳಿ. ಬನ್ನಿ. ನಮಸ್ಕಾರ. ವೀಣಾ ಚೆನ್ನಾಗಿದ್ಯಮ್ಮ? ಇದಕ್ಕೆ ಹೇಳದ್ ನಾನು, ಈ ದುಡ್ಡಿರೋರಿಗೆ ಬುದ್ಧಿ ಇರಲ್ಲ ಅಂತ. ಹೌದ್ರಿ, ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ರೆ ಇನ್ನು ಯಾರಿಗೂ ಬುದ್ಧಿ ಇಲ್ಲ. ಇಲ್ಲ ಅಂತದ್ದು ಏನಾಗಿದೆ ನೋಡೆ, ಸುಮ್ಮನೆ ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಖರ್ಚು ಮಾಡ್ಬೇಕು? ಯಾವುದೋ ಬಡವರಿಗೋ ಅಥವಾ ದುಡ್ಡಿಲ್ದಿರೋ ನನ್ನಂತವ್ರಿಗೆ ಕೊಟ್ರೆ ಜೀವನ ಪೂರ್ತಿ ಇವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ಬೋದು ತಾನೆ? ನೋಡ್ರಿ ಪಾಪ, ಇಷ್ಟು ದಿವಸ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ನೀವೇನು ಊಟನೇ ಮಾಡಿಲ್ಲ. ಫಂಕ್ಷನ್ ಮುಗಿಯೋವರೆಗೂ ತಪ್ಪ ಕೂತ್ಕೊಂಡ್ರೆ ಸರಿ. ಏನ ನೀನು ಮನೇಲಂತೂ ಮರ್ಯಾದೆ ಕೊಡಲ್ಲ, ಹೊರಗಡೆ ಬಂದ್ಮೇಲೆ ಆದ್ರೂ ಮರ್ಯಾದೆ ಕೊಡ್ಬೇಕು ತಾನೆ? ಇಲ್ಲಿ ಯಾವ್ದಾರ ದೇವಿ ದೇವಸ್ಥಾನ ಇದೆಯಾ? ಯಾಕ ನಿಮ್ಮ ಹತ್ತಿಗೆ ಒಂದು ತಾಯಿ ತಕಡ್ಸೋಣ ಅಂತ. ಅಲ್ಲಿ ಫಂಕ್ಷನ್ ನಡೀತಾ ಇದೆ. ಲಕ್ಷ್ಮಿಯವರೇ, ನಮ್ಮ ಸಿಂಚು ಭಾವನನ್ ವಿಷಯನ ಹೇಳಿದ್ಲು. ಅದನ್ನ ಕೇಳಿ ನನಗೆ ಇಷ್ಟು ದುಃಖ ಆಗ್ತಿದೆ. ತಾಯಾಗಿ ನಿಮಗೆಷ್ಟು ನೋವಾಗಿರ್ಬೇಕಲ್ವಾ? ಯಾವುದು ನಮ್ಮ ಕೈಯಲ್ಲಿಲ್ಲ ಅಂದಮೇಲೆ ಯಾಕೆ ನಮ್ಮ ಜೀವನದಲ್ಲಿ ಹೀಗಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಭಾವನಾ, ಇವಾಗ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನಿನ್ ಧ್ವನಿಲೇ ಗೊತ್ತಾಗ್ತಿದೆ ನೀನ್ ಹೇಗಿದ್ಯಾ ಅಂತ. 4 ಜನಗಳ ಮುಂದೆ ತಾಳಿ ಕಟ್ಟಿಸ್ಕೊಂಡು ಬಾಳ್ಬೇಕಾದವಳು ತಾಳಿ ಕಟ್ಟೋನ್ ಯಾರು ಅಂತ ಗೊತ್ತಿಲ್ಲದೆ ನರಳೋದಿದ್ಯಲ್ಲ, ಅದು ತುಂಬಾ ನೋವಿನ ವಿಷಯಮ್ಮ. ಎಲ್ಲ ನನ್ನ ಹಣೆ ಬರಹ. ಅದಕ್ಕೆ ನೀವು ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಾವು ಏನು ಬಯಸ್ತೀವೋ ಅದು ನಮಗೆ ಸಿಗಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಾಗಿ ಮಾತಾಡ್ತೀಯ ಮಗಳೇ? ಇದ್ರಲ್ಲಿ ನಿಂದೇನೋ ತಪ್ಪಿಲ್ಲ. ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಈಗ ಬೀಗ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದೀವಲ್ವಾ, ಅವರೆಲ್ಲ ಸರಿ ಮಾಡ್ತಾರಮ್ಮ. ಹೌದು ಭಾವನಾ, ನೀನೇನು ಬೇಜಾರು ಮಾಡ್ಕೋಬೇಡ. ನಮ್ಮಪ್ಪ ಖಂಡಿತವಾಗ್ಲೂ ಜೀವನ ಸರಿ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಉತ್ಸವಲ್ಲಿ ಅಷ್ಟು ಜನ ಸೇರಿದ್ರು, ಯಾರು ಕೆಲಸ ಮಾಡಿದಾರಂತ ಹೇಗೆ ಕಂಡುಹಿಡಿಯೋದು? ಭಾವನಾ, ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಮ್ಮ? ಇಲ್ಲ ಅಮ್ಮ. ಬೀಗ್ರೆ, ಅವನನ್ನ ಹುಡ್ಸೋ ಪ್ರಯತ್ನ ಮಾಡ್ಲಿಲ್ವಾ? ನಾವು ಅದೇ ಪ್ರಯತ್ನದಲ್ಲಿದ್ದೀವಿ ಬೀಗ್ರೆ. ಆದ್ರೆ ಅವ್ನು ಎಲ್ಲಿದ್ದಾನೋ ಹೇಗಿದ್ದಾನೋ ನಮ್ಗೇನೂ ಗೊತ್ತೇ ಇಲ್ಲ. ಅವನು ಯಾರು ಅಂತ ನೋಡೋವರೆಗೂ ನಮ್ಗೆ ಸಮಾಧಾನ ಇಲ್ಲ ಬೀಗ್ರೆ. ಯೋಚನೆ ಮಾಡಬೇಡಿ. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಟ್ಟರೆ ಅವ್ರ ಜೊತೆಲೇ ಇರ್ತಾನೆ. ಅವನು ಯಾರೇ ಆಗಿದ್ರು ಆ ಭಗವಂತನೇ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾನೆ. ನಾವು ಅದೇ ನಂಬಿಕೆಯಲ್ಲಿದ್ದೀವಿ ಬೀಗ್ರೆ. ಆ ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ. ನಮ್ಮ ಭಾವನಾ ಜೀವನ ಸರಿ ಹೋದ್ರೆ ನಮ್ಗಷ್ಟೇ ಸಾಕು. ಎಲ್ಲ ಒಳ್ಳೇದಾಗುತ್ತೆ. ಬನ್ನಿ ಕೂತ್ಕೊಳ್ಳಿ. ಮೇಡಮ್ ರೇ, ಇದೇನ್ ಮಾಡ್ತಿದ್ದೀರಾ? ಯಾಕೆ ಗೌಡ್ರೆ?
ನಾನು ನಿಮ್ಮನ್ನ ತಪ್ಕೋಬಾರ್ದಾ? ಮೇಡಮ್ ಅವರೇ, ಇದು ಪಬ್ಲಿಕ್ ಜಾಗ, ನೋಡ್ತಾರಲ್ಲ, ಏನು ಅನ್ಕೊಳಕಿಲ್ಲ ಹೇಳಿ. ಏನ್ ಅನ್ಕೋತಾರೆ? ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಇಲ್ಲಿ ಎಲ್ರಿಗೂ ಗೊತ್ತು ತಾನೇ. ಆದ್ರೂ ನಿಮಗೆಲ್ಲ ಮಾಡೋದು ನಂಗೆ ಒಂಚೂರು ಇಷ್ಟ ಆಗಕ್ಕಿಲ್ಲ. ಆಯ್ತು, ಹೋಗ್ಲಿ ಬಿಡಿ. ಈಗ ಹೇಗೂ ಸ್ಟೇಜ್ ಮೇಲೆ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಅನೌನ್ಸ್ ಮಾಡ್ತಾರಲ್ಲ, ಆಗ ನಾನು ಸ್ಟೇಜ್ ಮೇಲೆ ಬಂದು ನಿಮ್ಮನ್ನ ತಪ್ಕೋತೀನಿ. ಯಾಕೆ ಇವ್ರು ಹಿಂಗೆಲ್ಲ ಕನ್ಸು ಕಟ್ಕೋತವ್ರೆ? ನಾನು ಇವರಿಂದ ದೂರ ಇರೋ ಪ್ರಯತ್ನ ಮಾಡ್ತಿದ್ರು, ಇವ್ರು ಇನ್ನೂ ಹತ್ರನೇ ಆಗ್ತಿದ್ದಾರೆ. ಗೌಡ್ರೆ, ನಾನು ಇಷ್ಟೆಲ್ಲ ಮಾತಾಡಿದ್ರು ನೀವು ಏನೋ ಯೋಚನೆ ಮಾಡ್ತಿದ್ದೀರಲ್ಲ. ನಾನು ಸ್ಟೇಜ್ ಮೇಲೆ ನಿಮ್ಮನ್ನ ತಪ್ಕೋತೀನಿ ಅನ್ನಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೋತಿದ್ದೀರಾ? ಹಂಗೆಲ್ಲ ಏನೂ ಇಲ್ಲ. ನೀವು ಏನೇನೋ ಕಲ್ಪನೆ ಮಾಡ್ಕೋಬೇಡಿ. ಎಲ್ಲನೂ ನಮ್ಮ ಅನ್ಕೊಂಡಂಗೆ ಆಗೋದಿಲ್ಲ. ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಿರೋದಕ್ಕೆ ತಾನೇ ನಾವಿಷ್ಟೆಲ್ಲ ಅರೇಂಜ್ ಮಾಡಿಸಿ ನಮ್ಮ ಮದ್ವೆನ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಿರೋದು. ಒಂದ್ಸಲ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆಯ್ತು, ನಮ್ಮಿಬ್ರು ಮದ್ವೆ ಪಕ್ಕ. ಇಷ್ಟೆಲ್ಲ ನಾವು ಮಾಡ್ತಿರೋದು ಚೆನ್ನಾಗಿ ತಿಳಿಸೋದಕ್ಕಷ್ಟೇ. ಸಿದ್ದು ಅವರೇ, ಇಷ್ಟು ದೊಡ್ಡ ಸಂಭ್ರಮಕ್ಕೆ ನೀವು ಕಲರ್ಫುಲ್ ಆಗಿ ಬರ್ಬೇಕು ತಾನೆ. ಏನ್ ನೀವ್ ನೋಡಿದ್ರೆ ವೈಟ್ ಅಂಡ್ ವೈಟ್ ಅಲ್ಲಿ ಬಂದಿದ್ದೀರಲ್ಲ. ಮೇಡಮ್ ಅವರೇ, ನಮ್ಮ ರಾಜಕೀಯದವರು ಹಿಂಗೆ ಬಿಳಿ ಬಟ್ಟೆ ಹಾಕೊಂಡ್ಬಂದ್ರೆ ಜನ ಎಲ್ಲ ನಮ್ಮನ್ನ ಗುರ್ತಿಡಿಯೋದು. ನೀವ್ ರಾಜಕೀಯದವ್ರು ಆಗಿರ್ಬೋದು, ಆದ್ರೆ ನಾನ್ ಮದ್ವೆ ಆಗ್ತಿರೋ ಹುಡ್ಗ, ನನ್ನ ಹುಡ್ಗ ತಾಮ್ ಧೂಮಾಗಿ ಡ್ರೆಸ್ ಮಾಡ್ಕೊಂಡ್ ಬರ್ಬೇಕು, ಎಲ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನನಗೆ ಆಸೆ ಇರಲ್ವಾ? ಸರಿ ಆಯ್ತು, ಈಗ ನೀವ್ ಹೇಗಿರ್ಬೇಕೋ ಹಾಗೆ ಇದ್ಬಿಡಿ. ಮದ್ವೆ ಆದ್ಮೇಲೆ ನಿಮ್ಮನ್ನ ಚೇಂಜ್ ಮಾಡ್ತೀನಿ. ಸರಿ, ಗೌಡ್ರೆ ಮುಂದೆ ಬನ್ನಿ. ಮುಂದೆನೆ ನಿಂತೀವನಲ್ಲ ಮೇಡಮ್ ಅವರೇ. ಮುಂದೆ ಅಂದ್ರೆ ಸ್ವಲ್ಪ ಹತ್ರ ಬನ್ನಿ. ಯಾಕೆ ಮೇಡಮ್ ಅವರೇ? ಅಯ್ಯೋ, ನಿಮಗೆಲ್ಲ ಹೇಳ್ಬೇಕು. ನೀವ್ ಬರಲ್ಲ ಅಂದ್ರೆ ನಾನೇ ಮುಂದೆ ಬರ್ತೀನಿ. ನಾನು ಯಾವಾಗಲೂ ಹೀಗೆ ನಿಮ್ಮ ಜೊತೆನೇ ಇರಬೇಕು ಸಿದ್ದು ಅವರೇ. ನಿಮ್ಮ ಎದೆ ಬಡಿತದಲ್ಲಿ ನನ್ನ ಹೆಸರು ಕೇಳಬೇಕು. ಅದೆಲ್ಲ ಇವತ್ತು ನೆರವೇರುತ್ತೆ. ನೀವು ಸ್ಟೇಜ್ ಮೇಲೆ ನನ್ನ ಹೆಸರನ್ನು ಹೇಳ್ತಿರಲ್ಲ, ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಐ ಲವ್ ಯು ಗೌಡ್ರೆ. ಐ ಲವ್ ಯು ಸೋ ಮಚ್. I love you, 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 I love you. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.